ಎಸ್ ರಾಜ್ಯ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮಠ ಮಂದಿರಗಳನ್ನ ಸುತ್ತುತ್ತಾ ಇದ್ದಾರೆ. ಆದರೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾಗೆ ಕೈಕೊಟ್ರ ಕಾಗಿನೆಲೆ ಶ್ರೀಗಳು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ರಾಹುಲ್ ಗಾಂಧಿ ಭೇಟಿಗೆ ಹರಿಹರಕ್ಕೆ ಬಂದಿದ್ದಾರೆ ಕಾಗಿನೆಲೆ ಶ್ರೀಗಳು. ಹರಿಹರದ ಬೆಳ್ಳೂಡಿಯಲ್ಲಿರುವಂತಹ ರಾಹುಲ್ ಭೇಟಿಯಾಗ್ತಾರಂತೆ ಶ್ರೀಗಳು. ಅಮಿತ್ ಶಾ ಕೂಡ ಕಾಗಿನೆಲೆ ಪೀಠಕ್ಕೆ ಭೇಟಿ ನೀಡುವ ಕಾರ್ಯಕ್ರಮ ಇತ್ತು. ಅಮಿತ್ ಶಾ ಮಠಕ್ಕೆ ಭೇಟಿ ನೀಡುವ ಬಗ್ಗೆ ನಮಗೆ ಮಾಹಿತಿಯೇ ಇಲ್ಲ ಅಂತ ಕಾಗಿನೆಲೆಯ ಕಿರಿಯ ಶ್ರೀ ಅಮೋಘ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಹಿರಿಯ ಶ್ರೀಗಳು ಅಲ್ಲಿ ಇಲ್ಲದೆ ಇರೋ ಕಾರಣ ಹಿರಿಯ ಶ್ರೀಗಳ ಅನುಪಸ್ಥಿತಿಯಲ್ಲಿ ಕಿರಿಯ ಶ್ರೀಗಳನ್ನ ಅಮಿತ್ ಶಾ ಭೇಟಿ ಮಾಡ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪುನೀತ್. ಪೂರ್ವ ನಿಗದಿ ಆಗಿರ್ಲಿಲ್ವಾ ಅಮಿತ್ ಶಾ ಭೇಟಿ ಅಂತ? ಖಂಡಿತವಾಗ್ಲೂ ಶಕುಂತಲಾ, ಏನಂತ ಹೇಳಿದ್ರೆ ಏನು ಒಂದ್ ಕಡೆ ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಅವರು ಸಹ ಒಂದು ಮಾಡ್ತಾ ಇದ್ದಾರೆ. ಒಂದು ಹಾವೇರಿಯ ಏನು ಕಾಗಿನೆಲೆ ಮಠಕ್ಕೆ ಒಂದು ಅಮಿತ್ ಶಾ ಅವರು ಭೇಟಿ ನೀಡುವಂತಹ ಎಲ್ಲಾ ರೂಪುರೇಷೆಗಳಿದ್ವು. ಆದ್ರೆ ಸಡನ್ ಆಗಿ ಅದು ಕಾಗಿನೆಲೆ ಶ್ರೀಗಳು ಏನು ಅಮಿತ್ ಶಾ ಅವರ ಆಗಮನ ನಿರಾಕರಿಸಿದಾರೆ ಅಂತ ಹೇಳ್ಬೋದು. ಏನು ಈ ಕಡೆ ರಾಹುಲ್ ಗಾಂಧಿ ಅವರು ಸಹ ಶಿವಮೊಗ್ಗ ಮುಗಿಸಿ ದಾವಣಗೆರೆ ಹೊನ್ನಳ್ಳಿ ತಾಲೂಕಿನ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರವಾಸ ಮುಗಿಸ್ಕೊಂಡು ದಾವಣಗೆರೆಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಬೆಳ್ಳೋಡಿಯಲ್ಲಿರುವಂತಹ ಕಾಗಿನೆಲೆ ಮಠಕ್ಕೆ ಸಹ ಆಗಮಿಸ್ತಾ ಇದ್ದಾರೆ. ಏನು ಇದು ಯಾವುದೇ ರೀತಿಯಾದ ಪೂರ್ವ ನಿಯೋಜನೆ ಆಗ್ತಾ ಇರಲಿಲ್ಲ, ಏನು ಸಡನ್ ಆಗಿ ಫಿಕ್ಸ್ ಆಗಿರುವಂತದ್ದು ಶಕುಂತಲಾ. ಓಕೆ, ಕಾಗಿನೆಲೆ ಶ್ರೀಗಳು ಎಲ್ಲೋ ಒಂದ್ ಕಡೆ ಅಮಿತ್ ಶಾ ರಿಂದ ಒಂದ್ ರೀತಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಹಾಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋದಕ್ಕಾಗಿ ಅವರು ಹರಿಹರಕ್ಕೆ ತೆರಳಿರುವಂತದ್ದು ಅದು ಪೂರ್ವ ನಿಗದಿ ಆಗಿತ್ತಾ ಹಾಗಾದ್ರೆ? ಇನ್ನ ಯಾವುದೇ ರೀತಿಯಾದಂತಹ ಪೂರ್ವ ನಿಯೋಜನೆ ಇಲ್ಲದಂತಹ ಒಂದು ಕಾರ್ಯಕ್ರಮ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆ ಏನು ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರು ಏನೋ ಕಾಗಿನೆಲೆ ಮಠಕ್ಕೆ ಬರ್ತಾರೆ ಅನ್ನುವಂತಹ ಮಾಹಿತಿನೂ ಸಹ ಯಾವುದೇ ರೀತಿಯಾದಂತಹ ಪ್ರಕಟಣೆಯೂ ಸಹ ಹೊರಡ್ತಿರ್ಲಿಲ್ಲ. ಏನು ಸಡನ್ ಆಗಿ ಫಿಕ್ಸ್ ಆಗಿರುವಂತಹ ಪ್ರೋಗ್ರಾಮ್ ಇದು. ಆದ್ರಿಂದಾಗಿ ಒಂದು ಕಡೆ ಏನು ಕಾಗಿನೆಲೆ ಶ್ರೀಗಳು ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡ್ತಾ ಇದಾರ, ಏನು ಕುಮಾರಸ್ವಾಮಿ ಅವ್ರನ್ನ ಮತ್ತೊಮ್ಮೆ ಸಿಎಂ ಮಾಡೋದಕ್ಕೋಸ್ಕರ ಹೋರಾಡ್ತಾ ಇದಾರ ಅನ್ನುವಂತಹ ಒಂದು ಅನುಮಾನ ಇಲ್ಲಿ ಸೃಷ್ಟಿ ಆಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಸ್ವಾಮೀಜಿಗಳ ಧರ್ಮ ರಾಜಕಾರಣ ಜೋರಾಗಿ ನಡೀತಾ ಇದೆ. ಬಾಗಲಕೋಟೆಯ ಶಿವಯೋಗ ಮಂದಿರಕ್ಕೆ ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ಧರ್ಮ ರಾಜಕಾರಣ ಜೋರಾಗಿ ನಡೀತಾ ಇದೆ. ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಸ್ವಾಮೀಜಿಗಳ ಧರ್ಮ ರಾಜಕಾರಣ ನಡೀತಾ ಇದೆ. ಬಾಗಲಕೋಟೆಯ ಶಿವಯೋಗ ಮಂದಿರಕ್ಕೆ ಅಮಿತ್ ಶಾ ಭೇಟಿ ನೀಡ್ತಾ ಇರೋ ಹಿನ್ನೆಲೆಯಲ್ಲಿ ವೀರಶೈವ ಮಠಾಧೀಶರು ತುರ್ತು ಸಭೆಯನ್ನ ಕರೆದಿದ್ದಾರೆ. ಕಾಶಿ ಶ್ರೀಗಳು, ಶ್ರೀಶೈಲ ಗುರುಗಳು ಹಾಗೆ ದಿಂಗಾಲೇಶ್ವರ ಶ್ರೀಗಳು ಸೇರಿದಂತೆ ಒಟ್ಟು 50 ಮಂದಿ ಸ್ವಾಮೀಜಿಗಳು ಭೇಟಿಯನ್ನ ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಧರ್ಮಕ್ಕೆ ಅವಕಾಶ ನೀಡಬಾರದು ಅಂತ ಒತ್ತಾಯಿಸಲು ಧಾರ್ಮಿಕ ಮನೋಭಾವ ಅಮಿತ್ ಶಾ ಅವರಲ್ಲಿ ಇರೋದ್ರಿಂದ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡತಕ್ಕಂಥ ಒಂದು ನಿಯಮವನ್ನು ಹಾಕ್ಕೊಂಡಿದ್ದಾರೆ. ಅವರು ಇಲ್ಲಿ ಬರ್ತಾ ಇದ್ದಾರೆ ಅಷ್ಟೇ. ಅದರೊಳಗೆ ಏನು ಬಹಳ ವಿಶೇಷತೆಯನ್ನು ಹುಡುಕಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ನಾವು ಏನು ಹೇಳಬೇಕು ಅನ್ನುವಂಥದ್ದನ್ನೇ ಇನ್ನೂ ತೀರ್ಮಾನ ಮಾಡಿಲ್ಲ. ತೀರ್ಮಾನ ಮಾಡಿದ ಮೇಲೆ ನಾವು ಏನು ಹೇಳಬೇಕು ಅನ್ನುವಂಥ ತೀರ್ಮಾನ ಮಾಡಿ ಅನ್ನೋದನ್ನ ನಿಮಗೆ ಮೊದಲು ಹೇಳ್ತೀವಿ, ಆಮೇಲೆ ಅವ್ರಿಗೆ ಹೇಳ್ತೀವಿ. ಯಾರ್ಯಾರಿಗೆ ಏನೇನು ಬೇಕೋ ಆ ಕಲ್ಪನೆಗಳನ್ನು ಮಾಡ್ಕೊಳ್ತಾರೆ. ನಮ್ಮ ಜನಗಳು ಬಹಳ ಪ್ರಜ್ಞಾವಂತರು ಇರೋದ್ರಿಂದ ನಮ್ಮ ಜನಗಳು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ನಿರ್ಣಯ ಮಾಡುವಷ್ಟು ಬುದ್ಧಿಜೀವಿಗಳಾಗಿರೋದ್ರಿಂದ ಬಹುಶಃ ಬರೋ ದಿನಮಾನದಲ್ಲಿ ಅವರು ಏನು ನಿರ್ಣಯ ಕೊಟ್ಟಿರ್ತಾರಲ್ಲ ಅದನ್ನ ಅವರು ಒಪ್ಪಿಕೊಂಡಾರ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಚುನಾವಣೆಯ ಈ ಪ್ರಸಂಗದಲ್ಲಿ ಎಲ್ಲ ಪಕ್ಷಗಳ ಮುಖಂಡರು, ರಾಷ್ಟ್ರ ಮುಖಂಡರು ಕರ್ನಾಟಕದ ಎಲ್ಲ ಮಠಮಾನ್ಯಗಳಿಗೆ ಹೋಗಿ ದರ್ಶನಾಶೀರ್ವಾದ ಪಡೆಯುವಂಥ ಒಂದು ಪರಂಪರೆ ಪ್ರಾರಂಭವಾಗಿದೆ. ಶಿವಯೋಗ ಮಂದಿರ ಇದು ಸ್ವಾಮಿಗಳ ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಾಚೀನವಾದ ಒಂದು ಪವಿತ್ರವಾದ ಕ್ಷೇತ್ರ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ರವಿ ಹಾಲೂರು. ಈಗ ಪ್ರತ್ಯೇಕ ಧರ್ಮ ವಿಚಾರವಾಗಿ ರಾಜ್ಯ ಸರ್ಕಾರ ಚಂಡನ್ನ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಸೆದು ತೆಪ್ಪಗಾಗಿದೆ. ಒಂದ್ ಕಡೆ ನೋಡೋದಾದ್ರೆ ವೀರಶೈವರು ಮೊದಲಿಂದನೂ ಕೂಡ ಧರ್ಮ ರಾಜಕಾರಣ ಬೇಡ ಅಂತ ಹೇಳ್ತಾರೆ. ಯಾಕಾಗಿ ಈ ಸಭೆ ಆಗ್ತಾ ಇರೋದು? ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು?
ಶಕುಂತಲ, ಏನು ಅಂತಂದ್ರೆ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಶಿವಮೊಗ್ಗ ಮಂದಿರಕ್ಕೆ ಏನು ಭೇಟಿ ನೀಡ್ತಾ ಇದ್ದಾರೆ. ಇದು ಒಂದು ರಾಜಕೀಯವಾಗಿ ಬಹಳ ಕುತೂಹಲವನ್ನ ಕೇಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಶಿಫಾರಸು ಮಾಡಿತ್ತು. ಆ ಒಂದು ಶಿಫಾರಸನ್ನ ವಿರೋಧಿಸಿ ಸಾಕಷ್ಟು ಏನು ವೀರಶೈವ ಸ್ವಾಮೀಜಿಗಳು ಅಸಮಾಧಾನಗೊಂಡಿದ್ರು, ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೇಳುವಂತಹ ಸೂಚನೆಯನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಈ ದಿಢೀರ್ ಭೇಟಿ, ವೀರಶೈವ ಸ್ವಾಮೀಜಿಗಳೊಂದಿಗೆ ಇವರು ಏನು ಸಭೆ ನಡೆಸ್ತಾ ಇದ್ದಾರೆ, ಆ ಸಂವಾದದಲ್ಲಿ ಏನು ನಮ್ಮ ಏನು ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ಶಿಫಾರಸು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನ ವಿರೋಧಿಸಿರಿ, ಯಾವುದೇ ಕಾರಣಕ್ಕೂ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಶಿಫಾರಸು ಮಾಡಬೇಡಿ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ವೀರಶೈವ ಮಠಾಧೀಶರು ಸೇರಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಮೊಂಡತನವನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಸಿಎಂ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಸುತ್ತೋಲೆಯನ್ನ ಮತ್ತು ಹೊರಡಿಸಬೇಕು, ಅಥವಾ ನಾವು ಯಾವ ರೀತಿ ಇವರಿಗೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅನ್ನೋ ಮೂಲಕ ಇವರು ಇಲ್ಲಿ ಸಭೆಯನ್ನ ಸೇರಿರ್ತಕ್ಕಂಥದ್ದು. ಈ ಸಭೆಯ ನಂತರ ಏನು ನಿರ್ಣಯ ಕೈಗೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರಲಿದೆ. ಶಕುಂತಲಾ, ಎಷ್ಟು ಗಂಟೆಗೆ ಬರ್ಬಹುದು ಹಾಗಾದ್ರೆ ಅಮಿತ್ ಶಾ ಅವರು? ಶಕುಂತಲಾ, ಏನು ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಮೂಲಕ ಹೆಲಿಕಾಪ್ಟರ್ ಮೂಲಕ ಈಗ ಕಾಗಿನೆಲೆಯಲ್ಲಿ ಹಿಂದುಳಿದ ಸಮಾವೇಶದಲ್ಲಿ ಅಲ್ಲಿ ಭಾಗವಹಿಸಿ ಕಾಗಿನೆಲೆ ಪೀಠಕ್ಕೆ ಭೇಟಿ ನೀಡಿ ನಂತರ 5:30 ಗಂಟೆಗೆ ಬಾದಾಮಿ ಹೆಲಿಪ್ಯಾಡ್ಗೆ ಬರ್ತಾರೆ. ಹೆಲಿಪ್ಯಾಡ್ ಮೂಲಕ ರಸ್ತೆ ಮಾರ್ಗವಾಗಿ ಶಿವಯೋಗ ಮಂದಿರಕ್ಕೆ ಭೇಟಿ ನೀಡಿ 1 ಗಂಟೆಗಳ ಕಾಲ ಇಲ್ಲಿ ಶಿವಯೋಗ ಮಂದಿರದ ವೀರಶೈವ ಮಠಾಧೀಶರೊಂದಿಗೆ ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಲಿಂಗಾಯತ ಮತ್ತು ವೀರಶೈವ ಏನ್ ಜಟಾಪಟಿ ಇದೆ, ಈ ವಿಚಾರವನ್ನ ಸ್ಪಷ್ಟವಾಗಿ ಇಲ್ಲಿ ಏನು ಶಿಫಾರಸ್ ಮಾಡ್ಬೇಕಾ ಮಾಡಬಾರ್ದ ಅನ್ನೋ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.